ಹೆಲೋ ಎವ್ರಿವನ್. ಸೊ ನಾನೀಗ ಅಮೇರಿಕಾದಲ್ಲಿರುವಂತಹ ಮೀನಾಕ್ಷಿ ಟೆಂಪಲ್ ಹತ್ರ ಇದ್ದೀನಿ. ಸೊ ಅಮೇರಿಕಾ ಹ್ಯೂಸ್ಟನ್ ಪಿರ್ಲೆಂಡ್ ಅನ್ನೋ ಒಂದು ಟೌನಲ್ಲಿರುವಂತಹ ಇದು ಮೀನಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈಗ ನೋಡ್ಬೋದು ಹಿಂದೆಗಡೆ ಟೆಂಪಲ್ ಗೋಪುರ. ಯಾರಿಗೆ ಗೊತ್ತಿತ್ತು ಅಮೇರಿಕಾದಲ್ಲಿ ಇಷ್ಟು ಚೆನ್ನಾಗಿರುವಂತಹ ದೇವಸ್ಥಾನಗಳು ಇದೆ ಅಂತ ಅಲ್ವಾ? ಸೊ ಈಗ ಬನ್ನಿ ಒಳಗಡೆ ಹೋಗೋಣ, ಹಾಗೆ ದೇವಸ್ಥಾನದ ವಾತಾವರಣ ಹೇಗಿದೆ ಏನು ಅಂತೆಲ್ಲ ನಿಮಗೆ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ ಆಚೆ ಕಡೆ ನೋಡ್ಬೋದು ಫೌಂಟೇನ್ ಇದೆ, ಬೇರೆ ಇದೆ. ನನ್ನ ಹಿಂದೆಗಡೆ ಕಾಣಿಸ್ತಾ ಇದೆಯಾ? ಇಲ್ಲೊಂದು ಫೌಂಟೇನ್, ಈ ಕಡೆ ಒಂದು ಫೌಂಟೇನ್ ಇದೆ. ಓಕೆ, ನನ್ನ ಹಿಂದೆಗಡೆ ದೇವಸ್ಥಾನದ ದ್ವಾರ ಬಾಗಿಲು ಕಾಣಿಸ್ತಾ ಇರ್ಬೋದು ನಿಮಗೆ. ನಮ್ಮ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಒಂದು ಎಂಟ್ರೆನ್ಸ್ ಇರುತ್ತೋ ದೇವಸ್ಥಾನಗಳ ಒಂದು ಎಂಟ್ರಿಯಲ್ಲಿ, ಸೊ ಇಲ್ಲೂ ನೋಡ್ಬೋದು ಗೇಟ್ ವೇ ಆಫ್ ಮೀನಾಕ್ಷಿ ಟೆಂಪಲ್ ಅಂತ ಕರಿಬೋದು. ಬೇಕಾದರೆ ಗೇಟ್ ವೇ ಆಫ್ ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆಯೋ ಆ ರೀತಿ. ಸೊ ನನಗೆ ಟೆಂಪಲ್ ನೋಡಿದ್ರೆ ಆಲ್ಮೋಸ್ಟ್ ಪಕ್ಕ ಕರ್ನಾಟಕ ಸ್ಟೈಲಲ್ಲಿ ಕಟ್ಟಿರೋ ದೇವಸ್ಥಾನ ಥರನೇ ಇದೆ ಈ ಮೀನಾಕ್ಷಿ ಟೆಂಪಲ್ಲು. ಸೊ ನೋಡೋಣ, ಒಳಗಡೆ ಹೋಗೋಣ, ಏನೇನಿದೆ ಅಂತೆಲ್ಲ ನೋಡೋಣ. ನಾನೀಗ ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀನಿ. ನೋಡ್ಬೋದು ಒಳಗಡೆ ಆಲ್ಮೋಸ್ಟ್ ನಮ್ಮ ನಂದಿ ಗ್ರಾಮ ನೋಡ್ದಂಗಿದೆ. ತೋರಿಸ್ತೇನೆ. ಇನ್ನೂ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಒಳ್ಳೆ ನಂದಿ ಗ್ರಾಮ ಫೀಲ್ ಬರುತ್ತೆ ನಿಮಗೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ. ಈಗ ಆಲ್ಮೋಸ್ಟ್ 7 ಗಂಟೆ ಇದು ಈವ್ನಿಂಗು, ಬಟ್ ಆದರೂ ನೋಡ್ಬೋದು ಎಷ್ಟು ಬೆಳಕಿದೆ ಇಲ್ಲಿ ಗೋಪುರದ ಕೆಳಗಡೆ. ಇಲ್ಲಿ ಈಗ ಇಲ್ಲಿ ನನ್ನ ಹಿಂದೆಗಡೆ ಅದು ದೇವಸ್ಥಾನದ ಮೇನ್ ಡೋರ್. ಓಕೆ, ಸೊ ತುಳಸಿ ಕಟ್ಟೆ ಇದೆ, ಮತ್ತು ಇಲ್ಲಿ ನಂದಿ ಸಹ ನೋಡ್ಬೋದು. ದೇವಸ್ಥಾನದ ಹಿಂಭಾಗ ಈ ರೀತಿ ಎಕ್ಸಿಟ್ ಸಹ ಮಾಡ್ಬೋದು, ಅಲ್ಲಿ ಹಿಂದೆಗಡೆ ನೋಡ್ಬೋದು ನೀವು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಅಲ್ಲೂ ಗೋಪುರ ಸಹ ನೋಡ್ಬೋದು ನೀವು ಬೇಕಾದರೆ ಅಲ್ವಾ? ಸೊ ಈ ರೀತಿಯೂ ಎಕ್ಸಿಟ್ ಆಗ್ಬೋದು. ಇದು ದೇವಸ್ಥಾನದ ಹಿಂಭಾಗ ಇದು. ಓಕೆ, ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ಮಾತ್ರ ಹೊಸ ದೇವಸ್ಥಾನ ಇದ್ದಂಗೆ ಇದೆ. ಮತ್ತು ಇನ್ನೂ ಸಣ್ಣ ಸಣ್ಣ ಗೊಂಬೆಗಳಿಟ್ಟಿದ್ದಾರೆ. ಅದೆಲ್ಲ ಬೇರೆ ಬೇರೆ ಥರದ ದೇವರುಗಳ ಏನು ಅಂತ ನೋಡ್ತಾ ಇದ್ದೀನಿ. ವಾ, ಅಮೇರಿಕಾದಲ್ಲಿ ಇಷ್ಟು ಇನ್ಫಾರ್ಮೇಟಿವ್ ಆಗಿರುವಂತಹ, ಇಷ್ಟು ಚೆನ್ನಾಗಿರುವಂತಹ ಒಂದು ದೇವಸ್ಥಾನ ಇದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸೊ ನೋಡ್ಬೋದು ಇಷ್ಟೆಲ್ಲ ವಿಗ್ರಹಗಳಿದೆ, ಅದ್ರಾಗೆಲ್ಲ ಸ್ಟೋರೀಸ್ ನೋಡಿ ಯಾವ ರೀತಿ ಪ್ರತಿಯೊಂದು ವಿಗ್ರಹದ ಯಾರ ವಿಗ್ರಹದಲ್ಲಿರೋರು ಅಂಥದ್ದು, ಮತ್ತು ಅದರ ಮೇಲೆ ಅವರ ಒಂದು ಹಿಸ್ಟರಿ ಸಹ ಅದರಲ್ಲಿ ಬರೆದಿದೆ. ಅನಾಯ ನಯಾನರ್ ಅಂತ ಒಬ್ಬರು, ಮೂರ್ತಿ ನಯಾನರ್, ಮುರುಘಾ ನಯಾನರ್, ರುದ್ರ ಪಶುಪತಿ ನಯಾನರ್, ಈ ರೀತಿ ನೋಡ್ಬೋದು. ತುಂಬ 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 ವಿಗ್ರಹಗಳು ಅವರ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ, ಮತ್ತು ಪ್ರತಿಯೊಂದು ವಿಗ್ರಹ ಯಾರು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅವರ ಒಂದು ಕಂಪ್ಲೀಟ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸನ್ನು ನೀವು ಇಲ್ಲಿ ನೋಡ್ಬೋದು ಈ ದೇವಸ್ಥಾನದಲ್ಲಿ. ಓ ಮೈ ಗುಡ್ನೆಸ್, really very surprised to see such a great temple with such information over here ಅಲ್ವಾ? ಸ್ಟೋರಿ ನೋಡ್ತಾ ಇದ್ರೆ ಒಂದೊಂದು ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದರೆ ನಮ್ಮ ಹಿಂದೂ ಪುರಾಣಗಳಲ್ಲಿ ನಂಬಕ್ಕೆ ಆಗಲ್ಲ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಪ್ರಸಾದ. ಓಕೆ, ಹ್ಯೂಸ್ಟನ್ಸ್ ಓಲ್ಡೆಸ್ಟ್ ಟೆಂಪಲ್ ಮೀನಾಕ್ಷಿ ದೇವಸ್ಥಾನದಿಂದ ಈಗ ನಾವು ಹೋಗ್ತಿದ್ದೀವಿ. ಸೊ ನೀವೇನಾದರೂ ಈ ಕಡೆ ಏನಾದರೂ ಬಂದಿದ್ದರೆ, ಹ್ಯೂಸ್ಟನ್ ಕಡೆ ಏನಾದರೂ ಇತ್ತಂದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಯಾಕೆ ಅಂತಂದರೆ ಈ ದೇವಸ್ಥಾನ ಹಳೆಯದು ಅಂತ ಒಂದೇ ಅಲ್ಲ, ಒನ್ ಆಫ್ ದ ಬೆಸ್ಟ್ ಟೆಂಪಲ್ಸ್ ಅಂತಲೇ ಹೇಳ್ಬೋದು.
ಹ್ಯೂಸ್ಟನ್ ಸರೌಂಡಿಂಗ್ ಏರಿಯಾದಲ್ಲಿ ಇದಿರೋದು ಪಿಯರ್ಲೆಂಡ್ ಅನ್ನೋ ಒಂದು ಟೌನ್. ಆಲ್ಮೋಸ್ಟ್ ಒಂದು 30 ಮೈಲ್ಸ್ ಫ್ರಮ್ ಹ್ಯೂಸ್ಟನ್ ಮೇನ್ ಏರಿಯಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಗುಡ್ ಬಾಯ್.